ಸುಬ್ಬಾರೆಡ್ಡಿಯವರ ಬಗ್ಗೆ ಮಾತನಾಡುವ ನೈತಿಕತೆ ನಿನಗಿಲ್ಲ. ನೀನೊಬ್ಬ ರೌಡಿ ಶೀಟರ್. ದಲಿತ ಮುಖಂಡ ಆಕ್ರೋಶ. ಜನಪ್ರಿಯ ನಾಯಕರಾದ ಎಸ್.ಎನ್. ಸುಬ್ಬಾರೆಡ್ಡಿಯವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಸಾವಿರಾರು ಎಕರೆಗಳ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಸಿ. ಮುನಿರಾಜು ಗಂಭೀರ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್. ಕೋಟಪ್ಪ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಸುಬ್ಬಾರೆಡ್ಡಿಯವರು ಸತತವಾಗಿ 3 ಜನಾದೇಶದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ದಲಿತರಿಗೆ ಕೊಳವೆ ಬಾವಿ, ಸಾಲ ಸೌಲಭ್ಯಗಳನ್ನು ನೀಡಿದ್ದಾರೆ. ಹಾಗೆ ಇಡೀ ಕ್ಷೇತ್ರದಲ್ಲಿ ಸುಮಾರು 120 ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿ ದಾಖಲೆ ಮಾಡಿದ್ದಾರೆ. ಇಂತಹ ನಾಯಕರ ಮೇಲೆ ದಲಿತರ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಮುನಿರಾಜು ಬಹಳ ಗಂಭೀರ ಆರೋಪ ಮಾಡಿರುವುದು ಶುದ್ಧ ಸುಳ್ಳು. ಒಂದು ವೇಳೆ ದಲಿತರ ಜಮೀನು ಕಬಳಿಕೆ ಮಾಡಿದರೆ ದಾಖಲೆ ನೀಡಿ ಬಹಿರಂಗ ಚರ್ಚೆಗೆ ಬನ್ನಿ. ನೀವು ನಮ್ಮ ಕ್ಷೇತ್ರದವರೇ ಅಲ್ಲ, ಎಲ್ಲೋ ಸರ್ಜಾಪುರದವರು. ಅಲ್ಲಿ ನಮ್ಮ ದಲಿತರ ಸಾವಿರಾರು ಎಕರೆ ಜಮೀನು ಲೂಟಿ ಹೊಡೆದಿರುವುದು ನೀವು. ನಿಮ್ಮ ಗ್ರಾಮದ ಸರ್ಜಾಪುರದ ರಚ್ಚಕಟ್ಟೆಯನ್ನು ಕೆಡವಿ ಅಲ್ಲಿ ಬಂಗಲೆ ನಿರ್ಮಾಣ ಮಾಡಿಕೊಂಡು ಒಳ್ಳೆಯ ಐಷಾರಾಮಿ ಜೀವನ ನಡೆಸುತ್ತಿರುವುದು ನೀವು ಎಂದು ಕಿಡಿಕಾರಿದ ಅವರು, ನೀನು ಒಬ್ಬ ರೌಡಿ ಶೀಟರ್ ಹಾಗೂ ಜೈಲಿಗೆ ಹೋಗಿ ಬಂದಿರುವ ಮುಖಂಡ. ಎಂ.ಎನ್. ರಾಜಾರೆಡ್ಡಿ ಅವರು ಸಹ ಸುಬ್ಬಾರೆಡ್ಡಿಯ ಬಗ್ಗೆ ಮಾತನಾಡುವ ಬದಲು ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ. ವೇಶ್ಯಾವಾಟಿಕೆಯ ಮೂಲಕ ಜೀವನ ನಡೆಸುತ್ತಿರುವ ನೀವು ಸುಬ್ಬಾರೆಡ್ಡಿಯವರ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯೇ? ಅಸಿಂಧು ಆಗಿರೋದು ನೋಡಿದ್ದೀವಿ, ವಜಾ ಆಗಿರೋದು ನೋಡಿದ್ದೀವಿ, ಬೈ ಎಲೆಕ್ಷನ್ ಆಗಿರೋದು ನೋಡಿದ್ದೀವಿ. ಅದನ್ನು ಬಿಟ್ಟು 2ನೇ ಸ್ಥಾನ ಬಂದಿರುವವರಿಗೆ ಕಂಟಿನ್ಯೂ ಮಾಡಿರುವುದು ಸಂವಿಧಾನದಲ್ಲೂ ಇಲ್ಲ. ರಾಜಾರೆಡ್ಡಿ ಅವರು ಹೇಳ್ತಾರೆ ಪತ್ರಿಕಾ ಹೇಳಿಕೆ ಮುಂದೆ, ಈಗ ಎಲೆಕ್ಷನ್ ಬಂದರೆ ಸರ್ಕಾರ ಖರ್ಚಾಗುತ್ತದೆ. ನೀನಾ ಸುಪ್ರೀಂ, ನೀನಾ ಸರ್ಕಾರ, ನೀನಾ ಹೈಕಮಾಂಡ್, ನೀನಾ ಎಲೆಕ್ಷನ್ ಕಮಿಷನರ್, ನೀನೇ ಪ್ರಕಟಣೆ ಮಾಡಿಕೊಂಡ್ರೆ ಅದೇನು ಅರ್ಥನ? ಮುನ್ರಾಜ್ ಅವರಿಗೆ ಶಾಸಕ ಸ್ಥಾನ ಬಿಟ್ಟುಕೊಡುವುದು ಒಳ್ಳೆಯದು. ಯಾರಪ್ಪ ನಿಮ್ಮ ಶಾಸಕ ಸ್ಥಾನ ಬಿಟ್ಕೊಡೋಕ್ಕೆ? ಬನ್ನಿ, ನೀವು ಕ್ಷೇತ್ರದಲ್ಲಿ ಜನ ಇದ್ದಾರೆ, ಮತ ಕೇಳಿ, ಮತ ಪಡ್ಕೊಳ್ಳಿ. ಜನರ ಆಯ್ಕೆಯಿಂದ ನೀವು ಆಯ್ಕೆಯಾಗಿ. ಅದನ್ನು ಬಿಟ್ಟು ಯಾವುದೋ ಅವಕಾಶ ಸಿಕ್ಕಿದೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಅದು ಕಾನೂನು ಅಲ್ಲ, ನೀವು ಮಾತಾಡೋಕ್ಕೆ ಬರೋಲ್ಲ. ದಯಮಾಡಿ ಮುಂದೆ ನೀವು ಏನು ಮಾತಾಡಿದ್ರು ಸಹ ನೀವು ತಿಳ್ಕೊಂಡು ಮಾತಾಡ್ಬೇಕಂತೇಳಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜಾರೆಡ್ಡಿ ಅವರು. ನಿಮಗೆ ಇಡೀ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ನೀವು ಪುಡಿ ರಾಜಕಾರಣಿ ಎಂದು ನಾವು ಭಾವಿಸಬೇಕಾಗುತ್ತದೆ. ಸುಬ್ಬಾರೆಡ್ಡಿಯವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾವು ದಾಖಲೆ ಸಮೇತ ಬರುತ್ತೇವೆ. ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ದಾಖಲೆ ಸಮೇತ ಬರಲು ಸಿದ್ಧರಿದ್ದೀರಾ ಎಂದು ಮುನಿರಾಜು ಮತ್ತು ರಾಜಾರೆಡ್ಡಿಯವರಿಗೆ ಬಹಿರಂಗ ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಲ್.ಎನ್. ನರಸಿಂಹಯ್ಯ, ಜಿಲ್ಲಾ ಸಂಘಟನಾ ಸಂಚಾಲಕ ಗಂಗುಲಪ್ಪ, ತಾಲೂಕು ಸಂಚಾಲಕರಾದ ಎಂ.ವಿ. ನರಸಿಂಹಪ್ಪ, ಭಗವಾನ್ ಮೂರ್ತಿ, ಸದ್ದುಪಲ್ಲಿ ಸುಧಾಕರ್, ವೈ. ನಾರಾಯಣಸ್ವಾಮಿ, ಆದಿನಾರಾಯಣ, ವೆಂಕಟೇಶ್, ಕದಿರಪ್ಪ, ಚೇಳೂರು ಸುಧಾಕರ್, ಮುಖಂಡರಾದ ಎಂ.ಎನ್. ವೆಂಕಟೇಶ್, ಜಯಪ್ಪ, ಸುಬ್ಬಾರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.